ಫಲದಿಂದಾಗಿ ಮಣ್ಣಿನ ಫಲವತ್ತತೆ ಹಾಳಾಗುತ್ತದೆ. ಸಾವಯವ ಗೊಬ್ಬರಗಳಾದ ತಿಪ್ಪೆಗೊಬ್ಬರ, ಎರೆಹುಳು ಗೊಬ್ಬರ, ಕೋಳಿ ಗೊಬ್ಬರ, ಕುರಿ ಗೊಬ್ಬರಗಳನ್ನು ಹಾಕುವುದು ಪ್ರಮುಖ. ಭೂಮಿ ತಾಯಿಯ ಕರಳು, ರೈತನ ಮಿತ್ರ, ಪ್ರಕೃತಿಯ ನೇಗಿಲು ಎರೆಹುಳು. ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ಎರೆಹುಳು ಎರೆಹುಳು ಜೀವನ ಚಕ್ರ ಚರಿತ್ರೆ. ಎರೆಹುಳುಗಳು ಎಲುಬಿಲ್ಲದ ನಿಶಾಚರಿ ಪ್ರಾಣಿಗಳು. ಸಾಮಾನ್ಯವಾಗಿ ಬೆಳಕನ್ನು ದ್ವೇಷಿಸುತ್ತವೆ. ಎರೆಹುಳುಗಳು ದ್ವಿಲಿಂಗ ಜೀವಿಯಾಗಿದ್ದರೂ ಸಂತಾನಾಭಿವೃದ್ಧಿ ಮಾಡಲು ಎರಡು ಎರೆಹುಳುಗಳ ಸಂಯೋಗ ಅವಶ್ಯಕ. ಮೊಟ್ಟೆಗಳು ಹಳದಿ ಬಣ್ಣದಿಂದ ಕೂಡಿದ್ದು ಕೊತ್ತಂಬರಿ ಬೀಜಗಳಂತೆ ಕಾಣುತ್ತವೆ. ಪ್ರತಿಯೊಂದು ಎರೆಹುಳುವು ತನ್ನ 2 ರಿಂದ 3 ವರ್ಷ ಜೀವಂತ ಅವಧಿಯಲ್ಲಿ ಸುಮಾರು 120 ರಿಂದ 300 ಕೋಶಗಳನ್ನು ಇಡುತ್ತದೆ. ಮರಿಹುಳುಗಳು ಪದಾರ್ಥಯುಕ್ತ ಮಣ್ಣು ಮತ್ತು ಕೊಳೆತಿರುವ ಪದಾರ್ಥಗಳನ್ನು ತಿಂದು ಬದುಕುತ್ತವೆ. ಈ ಪ್ರಕ್ರಿಯೆ ರಾತ್ರಿ ಹೊತ್ತಿನಲ್ಲಿ ನಡೆಯುತ್ತದೆ. ಎರೆಹುಳುಗಳು ಮೃತ ಚರ್ಮ ಇಲ್ಲದ ಕಾರಣ ಬಿಸಿಲಿಗೆ ಬಂದರೆ ದೇಹದಲ್ಲಿರುವ ನೀರಿನ ಅಂಶ ಆವಿಯಾಗಿ ಹುಳು ಸಾಯುತ್ತದೆ. ಎರೆಹುಳು ಗೊಬ್ಬರ ತಯಾರಿಸುವ ಪದ್ಧತಿ. ಆಯತಾಕಾರದ ಗುಂಡಿ ಮಾದರಿ ಅಥವಾ ಕಲ್ಲಿನಿಂದ ನಿರ್ಮಿಸುವ ತೊಟ್ಟಿಯ ಅಳತೆ 10 ರಿಂದ 12 ಅಡಿ ಉದ್ದ, 3 ಅಡಿ ಅಗಲ, 2 ರಿಂದ 3 ಅಡಿ ಆಳ. ಆಯತಾಕಾರದ ಮಣ್ಣಿನಲ್ಲಿ ಅಥವಾ ಸಿಮೆಂಟಿನಲ್ಲಿ ಅಥವಾ ಕೆಂಪು ಕಲ್ಲಿನಿಂದ ಇಟ್ಟಗಿಯ ತೊಟ್ಟಿಯ ವಿನ್ಯಾಸ. ಅಳತೆ 8 ರಿಂದ 12 ಅಡಿ ಉದ್ದ, 3 ಅಡಿ ಅಗಲ, 2.50 ರಿಂದ 3 ಅಡಿ ಆಳ. ಎರೆಗೊಬ್ಬರ ಚೀಲದ ಪದ್ಧತಿ. ರಾಶಿ ಪದ್ಧತಿ. ಮಣ್ಣಿನ ನೀರು ಹೀರುವ ಮತ್ತು ಗಾಳಿ ಆಡುವಿಕೆ ಗುಣ ಸುಧಾರಿಸುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ಮುಖ್ಯ ಹಾಗೂ ಗುಣ